ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರೋ ಕನ್ನಡ ವಿಲೇಜ್ ಕುಕ್ಕಿಂಗ್ ಚಾನಲ್ ಕಡೆಯಿಂದ ನಮಸ್ಕಾರ. ಹಾಗೆ ಹೊಸ್ದಾಗಿ ವಿಡಿಯೋ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲೇ ಪಕ್ಕದಲ್ಲೇ ಬೆಲ್ಲೈಕನ್ ಬಟನ್ ಇದೆ, ಬೆಲ್ಲೈಕನ್ ಬಟನ್ ಒತ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ನಿಮ್ಮ ಫ್ಯಾಮಿಲಿಗೆ ಎಲ್ಲ ಶೇರ್ ಮಾಡಿ. ಹಸಿ ಅವರೆಕಾಳು ಹಾಕಿ ಕರ್ಮೀನ ಹಾಕಿ ಮಾಡಿರೋ ಸಾಂಬಾರಿದು ತುಂಬ ಟೇಸ್ಟಿಯಾಗಿದೆ. ಮುದ್ದೆ ಜೊತೆಗೆ ಬ್ಯಾಟಿಂಗ್ ಮಾಡೋಕ್ಕೆ ಸಖತ್ತಾಗಿರುತ್ತೆ. ಒಂದ್ಸಲ ಈ ಥರ ಮಾಡ್ಕೊಂಡು ನೋಡಿ, ತುಂಬ ಚೆನ್ನಾಗಿರುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. 2 ಚೊಂಬು ನೀರು ಹಾಕ್ಕೊಂಡಿರ್ತೀನಿ. 2 ಚೊಂಬು ನೀರು ಹಾಕೊಬಿಟ್ಟು ಇದಕ್ಕೆ ಹಸಿ ಅವರೆಕಾಳು ಹಾಕೋತಾ ಇದ್ದೀನಿ. ಹಸಿ ಅವರೆಕಾಳು ಹಾಕ್ಕೊಂಡು ಒಂದು ಕೂಗಿಸ್ಕೊಳ್ಳೋಣ. ಆಮೇಲೆ ತರಕಾರಿ ಹಾಕೊಳ್ಳೋಣ. ಯಾಕೆಂದರೆ ಈಗಲೇ ಹಾಕೊಬಿಟ್ರೆ ಆಲೂಗೆಡ್ಡೆ ಪರವಾಗಿಲ್ಲ, ಈ ಬದನೆಕಾಯಿ ಏನಾಯ್ತದೆ ಕಲಸೋದಂಗೆ ಆಗ್ಬಿಡುತ್ತೆ. ಅದಕ್ಕೆ ಇದೊಂದು ಕೂಗಾದ್ಮೇಲೆ ತರಕಾರಿ ಹಾಕ್ಕೊಂಡು ಇನ್ನೊಂದು ಕೂಗಿಸ್ಕೊಳ್ಳೋಣ. ಇದೊಂದು ಕೂಗೋಷ್ಟರಲ್ಲಿ ಕರ್ಮೀನ್ ಕ್ಲೀನ್ ಮಾಡ್ಕೊಳ್ಳೋಣ, ಜೊತೆಗೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಬನ್ನಿ ನೋಡಿ, ಕರ್ಮೀನ್ ತಗೊಂಡಿದ್ದೀನಿ. ತಲೆ ಎಲ್ಲ ಕಿತ್ತಾಕ್ಬಿಟ್ಟಿದ್ದೀನಿ, ತಲೆ ಹಾಕ್ಕೊಂಡಿಲ್ಲ. ತಲೆ ಯಾಕೆ ಹಾಕ್ಕೊಂಡಿಲ್ಲ ಅಂದರೆ ತಲೆ ಮಣ್ಣು ಕಲ್ಲು ಎಲ್ಲ ಇರುತ್ತೆ, ಮತ್ತು ಕಿವರು ಅಂತ ಬರುತ್ತೆ, ಅದಿರುತ್ತೆ, ಕಹಿ ಹೊಡಿಯೋದು ಜಾಸ್ತಿ. ಅದಕ್ಕೋಸ್ಕರ ಕಿತ್ತಾಕ್ಬಿಟ್ಟಿದ್ದೀನಿ, ತಲೆ ಹಾಕ್ಕೊಂಡಿಲ್ಲ. ಇದನ್ನು ನೀಟಾಗೆಲ್ಲ ಹುರ್ಕೊಂಡು ಕ್ಲೀನ್ ಮಾಡ್ಕೊಳ್ಳೋಣ. ಬನ್ನಿ ನೀಟಾಗಿ ಹುರ್ಕೊಳ್ಳೋಣ. ನೀಟಾಗಿ ಹುರ್ಕೊಂಡಿದ್ದೀನಿ ಮೀಡಿಯಮ್ ಉರಿಲೇನೆ. ಈಗ ಸ್ಟವ್ ಆಫ್ ಮಾಡ್ಬಿಟ್ಟು ಏನು ಮಾಡೋಣ, ಹೆಂಗಿರು ಕಾದಿದೆ, ಇದಕ್ಕೇ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಬಿಸಿನೀರು ಆದಂಗೆ ಆಗುತ್ತೆ. ಕಾದಿರೋ ಬಾಣಲಿಗೆ ಸ್ವಲ್ಪ ನೀರು ಹಾಕೊಬಿಟ್ರೆ ಬಿಸಿನೀರು ಆದಂಗೆ ಆಗುತ್ತೆ. ನೀಟಾಗೆ ಗಲೀಜು ಬಿಡುತ್ತೆ. ನೀಟಾಗಿ ಇಸ್ಕಿ ತೊಗೊಳ. ಬಿಸಿ ನೀರಿಗೆ ಹೊತ್ಕೊಂಡು ನೀಟಾಗಿ ಗಲೀಜೆಲ್ಲ ಹೆಂಗೆ ಬಿಟ್ಟಿದೆ ನೋಡಿ ಎಷ್ಟು ಗಲೀಜು ಬರ್ತದೆ. ಈ ನೀರು ಚೆಲ್ಬಿಟ್ಟು ಇನ್ನೊಂದು ಸಲ ತೊಳ್ಕೊಳ್ಳಿ. 2 ಸಲ ತೊಳ್ಕೊಳ್ಳಿ ನೀಟಾಗಿ. ಇನ್ನೊಂದು ಸಲ ತೊಳ್ಕೊತಾ ಇದ್ದೀನಿ. ಈ ಗಲೀಜೆಲ್ಲ ಹೋದರೆ ಮಾತ್ರ ಸೂಪರಾಗಿರುತ್ತೆ ಕರ್ಮೀನು. ಗಲೀಜಿದ್ರೆ ತಿನ್ನೋಕ್ಕೆ ಚೆನ್ನಾಗಿರಲ್ಲ. ನೋಡಿ ಏನು ಗಲೀಜಿದೆ ನೋಡಿ, ಎಷ್ಟು ನೀಟಾಗಿ ಬಂದಿದೆ. ಸ್ವಲ್ಪ ಎಣ್ಣೆ ಹಾಕೋತೀನಿ. ದಪ್ಪದ 1 ಗೆಡ್ಡೆ ಈರುಳ್ಳಿ ಹಾಕ್ಕೊಂಡಿದ್ದೀನಿ. 1 ಗೆಡ್ಡೆ ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ. ಇದಕ್ಕೆ ಒಂದೇ ಒಂದು ಟೊಮೊಟೊ ಹಾಕ್ಕೊಳ್ಳೋಣ. ಉದ್ದುದ್ದಾಗಿ ಹಚ್ಕೊಂಡಿದ್ದೀನಿ. ಯಾಕೆಂದರೆ ಹುಣಸೆ ಹಣ್ಣು ಬಿಟ್ಕೊತೀವಲ್ಲ, ಹಾಗಾಗಿ ಒಂದೇ ಒಂದು ಟೊಮೊಟೊ ಸಾಕು. ಸ್ವಲ್ಪ ಕಾಯಿ ತುರಿ ಹಾಕ್ಕೊಳ್ಳೋಣ. ನೀಟಾಗಿ ಮಿಕ್ಸ್ ಆಯ್ತಲ್ಲ, ಸಾಕು. ಈಗ ಸ್ಟವ್ ಆಫ್ ಮಾಡಿಬಿಟ್ಟು ಸ್ವಲ್ಪ ಆರಲಿ. ಇದನ್ನೆಲ್ಲ ಇದ್ರ ಮಿಕ್ಸಿಗೆ ಹಾಕ್ಕೊಂಡು ಹಾಕೊಳ್ಳೋಣ. ಮಿಕ್ಸಿಗೆ ಇದನ್ನು ಹಾಕ್ಕೊಳ್ಳೋಣ. ಅದು ಒಂದು 6-7 ಒಣಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ. ಆಗಲೇ ಹಾಕ್ಕೊಂಡಿಲ್ಲ, ಆಗಲೇ ಎಣ್ಣೆಗೆ ಹಾಕಬೇಕಾಗಿತ್ತು, ಮಿಸ್ ಮಾಡಿಕೊಂಡೆ, ಮರೆತ್ಕೊಂಡೆ. ಅದಕ್ಕೆ ಸಪ್ರೇಟಾಗಿ ಒಂದು ಬಾಣಲಿ ಹುರ್ಕೊಂಡು ಹಾಕೋತಾ ಇದ್ದೀನಿ. ಜೊತೆಗೆ ಹುಣಸೆಹಣ್ಣು ನೆನೆಸಿಟ್ಕೊಂಡಿದ್ದೆ, ಹುಣಸೆಹಣ್ಣು ಹಾಕೋತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಳೆದಿಟ್ಕೊಂಡಿದ್ದೀನಿ, ಅದನ್ನು ಹಾಕೋತಾ ಇದ್ದೀನಿ. 2 ಸ್ಪೂನ್ ಸಾಂಬಾರು ಪುಡಿ, ಒಂದು ಸ್ವಲ್ಪ ಜೀರಿಗೆ ತಗೊಂಡಿದ್ದೀನಿ, ಹಾಕೋತಾ ಇದ್ದೀನಿ. 1 ಸ್ಪೂನ್ ಧನಿಯಾ ಪುಡಿ ಹಾಕೋತಾ ಇದ್ದೀನಿ. ನುಣ್ಣಗೆ ರುಬ್ಕೊಳ್ಳೋಣ. ನುಣ್ಣಗಾಗಿದೆ ನೋಡಿ, ಮಸಾಲೆ ರೆಡಿಯಾಗಿದೆ. ಮಸಾಲೆ ರೆಡಿ ಆಯಿತು. ಒಂದು ಕೂಗಿಸ್ಕೊಂಡಿದ್ದೀನಿ ಅವರೆಕಾಳು. ಇದಕ್ಕೆ ಮತ್ತು ಆಲೂಗೆಡ್ಡೆ ಮತ್ತು ಬದನೆಕಾಯಿ ಹಾಕೋತಾ ಇದ್ದೀನಿ. ಆಲೂಗೆಡ್ಡೆ ಮತ್ತು ಬದನೆಕಾಯಿ ಹಾಕ್ಕೊಂಡು ಒಂದು ಕೂಗಿಸ್ಕೊಳ್ಳೋಣ. ಆಮೇಲೆ ಮಸಾಲೆ ಐಟಮ್ ಹಾಕ್ಕೊಳ್ಳೋಣ. ಈಗ ಇದಕ್ಕೆ ಅವರೆಕಾಳು, ಬದನೆಕಾಯಿ, ಆಲೂಗೆಡ್ಡೆ ಎಲ್ಲ ಬೇಯಿಸ್ಕೊಂಡಿದ್ನಲ್ಲ, ಅದನ್ನು ಹಾಕ್ಕೊಳ್ಳೋಣ. ಆಲೂಗೆಡ್ಡೆ ಬೆಂದಿದೆ, ಬದನೆಕಾಯಿ ಅಂತೂ ಬೆಂದಿರುತ್ತೆ. ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ.
ಒಂದು ಗೆಡ್ಡೆ ಈರುಳ್ಳಿ ಹಾಕೋತಾ ಇದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಕರಿಬೇವು ಹಾಕೋತಾ ಇದ್ದೀನಿ. ಈಗ ಆಗಲೇ ರುಬ್ಕೊಂಡಲ್ಲ, ಆ ಮಸಾಲೆ ಹಾಕೋತೀನಿ ಇದಕ್ಕೆ. ಮಿಕ್ಸಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಅಳ್ಳಾಡ್ಸ್ಕೊಂಡು ಹಾಕೋತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕನಾಗ ಉಪ್ಪು ಹಾಕೊಳ್ಳೋಣ. ಒಂದು ಕುದಿ ಬರಲಿ. ಒಂದು ಮಳ್ಳಿದೆ, ಇದಕ್ಕೆ ಕರ್ಮೀನ ಹಾಕೊಳ್ಳೋಣ. ಕರ್ಮೀನ ಹಾಕಾದ್ಮೇಲೆ ಒಂದು ಮಾಡಿದ್ರೆ ಸಾಕು. ಗಮ್ ಅಂತ ಇದೆ. ಮುದ್ದೆ ಒಂದು ಕರ್ಮೀನ್ ಸಾರು, ಎರಡು ಮೊಟ್ಟೆ.